ಎಲ್ಲರಿಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು. ತಮಗೆಲ್ಲ ಗೊತ್ತಿರುವಂತೆ ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡುವಂಥದ್ದು. ಆದರೆ ಕಾರಣಾಂತರದಿಂದ ಮೆಡಿಕಲ್ಲು, ಡೆಂಟಲ್ಲು, ಬೇರೆ ಎಲ್ಲ ಕೋರ್ಸಿಗೆ ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡಿದರೂ ಸಹ ಬೇರೆ ಎಲ್ಲ ಕೋರ್ಸಿಗೆ 3ನೇ ಸುತ್ತಿನ ಕೌನ್ಸಿಲಿಂಗ್ ಮುಕ್ತಾಯ ಆಗಿದೆ. ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ನಾವು 2ನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶವನ್ನು ನಾವು ಪ್ರಕಟ ಮಾಡಿದ್ವಿ. ತಮಗೆಲ್ಲ ಗೊತ್ತಿರುವಂತೆ ಮೊದಲ 2ನೇ ಸುತ್ತಿನಲ್ಲಿ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡಿ ಮೆಡಿಕಲ್ ಡೆಂಟಲನ್ನು ಸೈಡಿಗೆ ತೆಗೆದಿಟ್ವಿ, ಬೇರೆ ಎಲ್ಲ ಅಡ್ಮಿಷನ್ಸ್ ಮಾಡಿದ್ವಿ. ಮೀನ್ವೈಲ್ ಏನಾಯಿತು, ನಮಗೆ ಸರ್ಕಾರಿ ಕಾಲೇಜುಗಳು ಒಂದು 400 ಸೀಟ್ ಜಾಸ್ತಿ ಬಂದಿದ್ದರಿಂದ ತಮಗೆ ಮತ್ತೊಮ್ಮೆ ರಿಅರೇಂಜ್ ಮಾಡಲಿಕ್ಕೆ ಅವಕಾಶ ಕೊಟ್ವಿ. ಜೊತೆಗೆ ಉಳಿದಂಥ ಎಲ್ಲ ಕೋರ್ಸ್ಗಳನ್ನ ಸೀಟ್ ಹಾಕಿ ನಾವು 3ನೇ ಸುತ್ತಿನ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡಿದ್ವಿ. ಮತ್ತು ನಾವು ಈ ನಮ್ಮ ಮೆಡಿಕಲ್ ಆ್ಯಂಡ್ ಡೆಂಟಲನ್ನು ನಾವು ಸೈಡಿಗೆ ತೆಗೆದಿಟ್ವಿ. ನಂತರ ಮತ್ತೆ 10-11ನೇ ತಾರೀಕು ಇನ್ನೊಂದಷ್ಟು ಪ್ರೈವೇಟ್ ಕಾಲೇಜ್ಗಳಲ್ಲಿ ಸಹ ಸೀಟ್ ಮ್ಯಾಟ್ರಿಕ್ಸ್ ಇನ್ಕ್ರೀಸ್ ಆಯಿತು. ಮತ್ತೆ ನಿಮಗೆ ರಿಅರೇಂಜ್ ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಟ್ಟು ಅಂತಿಮವಾಗಿ 2ನೇ ಸುತ್ತಿನ UG ನೀಟ್ ಫಲಿತಾಂಶವನ್ನು ನಾವು ತಾತ್ಕಾಲಿಕವಾಗಿ ಪ್ರಕಟ ಮಾಡಿ ತಮಗೆ ಯಾವುದಾದ್ರೂ ಆಕ್ಷೇಪಣೆಗಳಿತ್ತು ಅಂತಂದರೆ ಸಲ್ಲಿಸಿ ಅಂತ ನಾವು ಹೇಳಿದ್ವಿ. 21ನೇ ತಾರೀಕು 5:30 ತನಕ ಕಳಿಸೋದಕ್ಕೆ ಹೇಳಿದ್ವಿ. ಯಾವುದೇ ನಮಗೆ ಮೇಜರ್ ಅಂತ ಯಾವುದೇ ಆಕ್ಷೇಪಣೆಗಳು ಬಂದಿಲ್ಲ. ನಾವು ಯಾಕೆ ಕ್ವಿಟ್ ಆಪ್ಷನ್ನು ತಕ್ಷಣ ಕೊಡಲಿಲ್ಲ ಅಂತಂದರೆ ಅಕಸ್ಮಾತ್ ಏನಾದರೂ ತಾಂತ್ರಿಕವಾಗಿ ನಮ್ಮಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸರಿ ಮಾಡ್ಕೊಳ್ಳುವಂಥದ್ದಕ್ಕೊಂದು ಅವಕಾಶ ಇರಲಿ ಅಂತ. ಎನಿವೇ ನಮಗೆ ಯಾವುದೇ ಮೇಜರ್ ಅಬ್ಜೆಕ್ಷನ್ಸ್ ಏನೂ ನಮಗೆ ಬಂದಿಲ್ಲ. ಹಾಗಾಗಿ 22/9/2025 ಪೂರ್ತಿ ದಿವಸ ನಾವು ನಿಮಗೆ ಕ್ವಿಟ್ ಆಪ್ಷನನ್ನು ಕೊಡ್ತಾಯಿದ್ದೀವಿ. ಯಾರಿಗೆ ಕ್ವಿಟ್ ಆಪ್ಷನ್ಸ್ ಇದೆ? ಈ ಉದಾಹರಣೆಗೆ ಸುಮ್ಮನೆ ಅವರೇ ಹಾಕಿಬಿಟ್ಟು ಎಲ್ಲೂ ಏನೂ ಸೀಟ್ ಸಿಕ್ಕಿಲ್ಲ ಅಂತಂದ್ರು ನಾವು ಹೋಗ್ಬಿಡ್ಬೋದಾ ಫ್ರೀಯಾಗಿ ಹೊರಗಡೆ ಅನ್ನೋ. ನಾನೀಗಾಗಲೇ ತಮಗೆ ಈ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ನಮ್ಮ ನೋಟಿಫಿಕೇಷನ್ಗಳಲ್ಲಿ ನಾವು ಸ್ಪಷ್ಟೀಕರಣವನ್ನು ತಮಗೆ ನೀಡಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ MCC ಅವರು ಈಗ 2ನೇ ಸುತ್ತಿನ ನೀಟ್ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ. 2ನೇ ಸುತ್ತಿಂದು ಅವರು ತಾತ್ಕಾಲಿಕ ಬಿಟ್ಟರು ಮತ್ತು ಫೈನಲ್ ಸಹ ಕೊಟ್ಟು ಈಗಾಗಲೇ ಅಡ್ಮಿಷನ್ ನಡೀತಾ ಇದೆ, ತಮಗೆಲ್ಲ ಗೊತ್ತಿದೆ. MCCಯ 2ನೇ ಸುತ್ತಿನ ಫಲಿತಾಂಶದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ 2ನೇ ಸುತ್ತಿನ ಫಲಿತಾಂಶದಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದರೆ 774 ವಿದ್ಯಾರ್ಥಿಗಳು ನಮ್ಮಲ್ಲೂ ಸೀಟ್ ತಗೊಂಡಿದ್ದಾರೆ, MCCಯಲ್ಲೂ ಸೀಟ್ ತಗೊಂಡಿದ್ದಾರೆ. 774 ವಿದ್ಯಾರ್ಥಿಗಳು, ಅದೊಂದು ಸಣ್ಣ ನಂಬರು. ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಸಹ ಆಗಿರೋರು ಇದ್ದಾರೆ. ಬಟ್ ಬಹುತೇಕ 774 ವಿದ್ಯಾರ್ಥಿಗಳು ಎರಡೂ ಕಡೆ ಇದ್ದಾರೆ. ತಾವು ಕೆಲವರಿಗೆ ಕ್ಲಾರಿಟಿ ಇತ್ತು MCC ಸಿಕ್ತಿದ್ದಂಗೆ, ಬಟ್ ಸ್ಟಿಲ್ ಕೆಲವು ಪೇರೆಂಟ್ಸು ಇಲ್ಲ KE ಅವ್ರು ಪಬ್ಲಿಷ್ ಮಾಡಲಿ, ನಂತರ ನಾವು ಡಿಸೈಡ್ ಮಾಡ್ತೀವಿ ಅಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ ಅನ್ನುವಂಥ ತಮ್ಮ ತೀರ್ಮಾನ ಆಗಿತ್ತು. ಅವರಿಗೋಸ್ಕರ ಈಗ ನಾವು ಫ್ರೀ ಎಕ್ಸಿಟ್ ಆಪ್ಷನನ್ನು ಎನೇಬಲ್ ಮಾಡಿದ್ದೀವಿ. ಯಾರು 774 ವಿದ್ಯಾರ್ಥಿಗಳು MCCನಲ್ಲಿ ಮತ್ತು ನಮ್ಮಲ್ಲಿ ಸಿಕ್ಕಿರುವಂಥವ್ರು ಇದ್ದೀರಾ, ಒಂದು ವೇಳೆ ಸೇಮ್ ಕಾಲೇಜು ಸಿಕ್ಕಿತ್ತು ಅಂತಂದರೆ ದಯಮಾಡಿ ತಾವು MCCನಲ್ಲಿ ಹೋಗಿ ಅಂತ ನಾನು ತಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಸೇಮ್ ಕಾಲೇಜ್ ಸೇಮ್ ಫೀಸ್ ಎಲ್ಲ ಇತ್ತು ಅಂತಂದರೆ. ಇಲ್ಲ ಅಂತಂದರೆ ತಾವು ಡಿಸೈಡ್ ಮಾಡಿ, ತಾವು ಪೇರೆಂಟ್ಸ್ ಜೊತೆ ಕೂತ್ಕೊಂಡು ತಮಗೆ ಯಾವುದು ಅನುಕೂಲ, ನನಗೇನು ತಾವು ಈಗಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಎಲ್ಲಿ ಹೋಗಬೇಕು ಅಂತ ಅನ್ನುವಂಥದ್ದನ್ನು ತಾವು ಖಂಡಿತ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ಒಂದು ವೇಳೆ MCCನಲ್ಲಿ ಅಡ್ಮಿಷನ್ ಆಗೋದಿತ್ತು ಅಂತಂದರೆ ತಾವು ಫ್ರೀಯಾಗಿ ಎಕ್ಸಿಟ್ ಆಗುವಂಥದ್ದಕ್ಕೆ ನಾವು ಆಪ್ಷನ್ ಎನೇಬಲ್ ಮಾಡಿದ್ದೀವಿ. ಎಲ್ಲರಿಗೆ ಎನೇಬಲ್ ಮಾಡಿಲ್ಲ. ಈ 774 ಜನ ತಾವು ಲಾಗಿನ್ ಆಗಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಅಷ್ಟೇ ತಾವೇ ಫ್ರೀಯಾಗಿ ಎಕ್ಸಿಟ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಕೆಲವರಿಗೆ ಸ್ವಲ್ಪ ಸಣ್ಣ ಗೊಂದಲ ಇದೆ, ಅದು ಕ್ಲಾರಿಫೈ ಮಾಡ್ತೀನಿ. ಏನು ಅಂತಂದರೆ ಫಸ್ಟು ರೌಂಡಲ್ಲಿ ಚಾಯ್ಸ್ 2 ಹಾಕಿ 12 ಲಕ್ಷ ರೂಪಾಯಿ ನೀವು ನಮಗೆ ಡೆಪಾಸಿಟನ್ನು ಕಟ್ಟಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಈಗ ನಿಮಗೆ MCCನಲ್ಲಿ ಸಹ ಸಿಕ್ಕಿದೆ. 12 ಲಕ್ಷ ತುಂಬ ದೊಡ್ಡ ಅಮೌಂಟ್ ಇದೆ. ಈಗ ನಿಮಗೆ ಅಯ್ಯೋ ನಾವೀಗ ಏನಾದ್ರೂ ಇಲ್ಲಿಂದ ಎಕ್ಸಿಟ್ ಆಗಿಬಿಟ್ಟು MCCಗೆ ಅಡ್ಮಿಷನ್ 25ನೇ ತಾರೀಕೇನೆ ಲಾಸ್ಟ್ ಡೇಟ್ ಇದೆ, ಅಲ್ಲಿಗೆ ಹೋಗೋದಾದರೆ ಎಗೇನಲ್ಲಿ ನಾವು ಗಿಮ್ಡ್ ಸಿಕ್ಕಿತ್ತು ಅಂತಂದರೆ ಮತ್ತೆ ಒಂದು 20 ಲಕ್ಷ 25 ಲಕ್ಷದಷ್ಟು ಕಟ್ಟಬೇಕು. ಅದು ಅಷ್ಟೊಂದು ಎಲ್ಲಿ ದುಡ್ಡು ತರಕ್ಕೆ ಹೋಗೋದು, KE ಅವ್ರು ಯಾವಾಗ ಕೊಡ್ತಾರೋ ಅನ್ನುವಂಥದ್ದು ಗೊಂದಲ ಇದೆ. ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ, ತಾವು ಏನು 22ನೇ ತಾರೀಕು ನಾವು 4 ಗಂಟೆ ತನಕ ಎಕ್ಸಿಟ್ ಆಪ್ಷನನ್ನು ಕೊಟ್ಟಿದ್ದೀವಿ. ಯಾರಾದರೂ ಮೊದಲ ಸುತ್ತಿನಲ್ಲಿ ಹಣ ಕಟ್ಟಿ ನಮ್ಮಲ್ಲಿ ಭಾಗವಹಿಸಿರುವಂಥವ್ರು ಇತ್ತು ಅಂತಂದರೆ ನಾನು ನಿಮಗೆ 23ನೇ ತಾರೀಕು ಸಂಜೆ ಒಳಗಡೆ ತಮ್ಮ ಅಕೌಂಟಿಗೆ, ಇಲ್ಲ ಮ್ಯಾಕ್ಸಿಮಮ್ ಅಂತಂದರೆ 24ನೇ ತಾರೀಕು ಬೆಳಿಗ್ಗೆ ಫಸ್ಟ್ ಅವರಲ್ಲಿ ತಮ್ಮ ಅಕೌಂಟಿಗೆ ನೀವು ನಮಗೆ ಕಾಶ್ ಆ್ಯಂಡ್ ಡೆಪಾಸಿಟ್ ಏನು ಕಟ್ಟಿದರೆ ಅದು ವಾಪಸ್ ಬರುವಂಥದ್ದಕ್ಕೆ, ದೊಡ್ಡ ಅಮೌಂಟ್ ಏನಿದೆ ಅವರಿಗೆ ವಾಪಸ್ ಬರುವಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಹಾಗಾಗಿ ಆ ಹಣಕ್ಕೋಸ್ಕರ ಏನಾದರೂ ತಾವು ಇಲ್ಲಿ ಉಳಿಯೋದಿದ್ದರೆ ಬೇಡ, ನಾನು ಹಣ ಕೊಡ್ತೀನಿ. ತಾವೇನಾದರೂ ಅಲ್ಲಿ ಸಿಕ್ಕಿರೋ ಚೆನ್ನಾಗಿದ್ದು ಹೋಗಬೇಕು ಅಂತಿದ್ದರೆ ತಾವು ದಯಮಾಡಿ ನಮ್ಮಿಂದ ಫ್ರೀ ಎಕ್ಸಿಟ್ ಆಗಿ ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ.
ಇನ್ನೊಂದು ಕೆಟಗರಿ ಅವರಿದ್ದಾರೆ, ಯಾರು ಅಂತಂದರೆ ಮೊದಲ ಸುತ್ತಿನಲ್ಲಿ ನಮ್ಮಲ್ಲಿ ಚಾಯ್ಸ್ 1 ಹಾಕಿ ಅಡ್ಮಿಷನ್ ಆಗಿದ್ದೀರಾ, ಬಟ್ ನಿಮಗೆ ಆನ್ಲೈನಲ್ಲಿ ಫ್ರೀ ಎಕ್ಸಿಟ್ ಆಗೋದಕ್ಕಾಗಲ್ಲ. ತಮಗೂ ಗೊತ್ತಿದೆ, ತಾವು ಕಾಲೇಜಲ್ಲೆಲ್ಲ ಡಾಕ್ಯುಮೆಂಟನ್ನು ಕೊಟ್ಟಿದ್ದೀರಾ, ಆಯಿತಾ. ನೀವು KEಗೆ ಬರಬೇಕಾಗುತ್ತೆ. ಒಂದು ವೇಳೆ ನಿಮಗೂ MCCನಲ್ಲಿ ಸಿಕ್ಕಿದ್ದು ಅಲ್ಲಾದ್ರೂ ಎಕ್ಸಿಟ್ ಆಗ್ತೀರಾ ಅಂದರೆ ನಮಗೇನು ಸಂಬಂಧ ಇಲ್ಲ. ಒಂದು ವೇಳೆ ಇಲ್ಲ ನಮಗೆ ಅಲ್ಲಿ ಸಿಕ್ಕಿರೋ ಸೆಕೆಂಡ್ ರೌಂಡಲ್ಲಿ ಚೆನ್ನಾಗಿದೆ, KEನಲ್ಲಿ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿದೆ ಅದನ್ನು ನಾವು ಸರೆಂಡ್ರ್ ಮಾಡಿ ತಾವು ಹೋಗ್ಬೋದು. ತಾವು ಮಾತ್ರ KEಗೆ ಬಂದು ತಾವು ಕ್ಯಾನ್ಸಲೇಷನ್ ಆರ್ಡ್ರನ್ನು ತೆಗೆದುಕೊಂಡು ತಾವು ಹೋಗಬೇಕಾಗುತ್ತೆ. ಯಾಕೆಂದರೆ ಒಂದು ನೀವು 10,000 ಇದು ಹಣ ಕಟ್ಟಬೇಕಾಗುತ್ತೆ. ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿರೋರಿಗೆ ಹೇಳ್ತಾಯಿದ್ದೀನಿ ನಾನು. ಆಮೇಲೆ ನಿಮಗೆ ಕಾಲೇಜಲ್ಲಿ ಡಾಕ್ಯುಮೆಂಟ್ ನಿಮಗೆ ಕೊಡಬೇಕು ಅಂತಂದರೆ ನಿಮಗೆ ಕ್ಯಾನ್ಸಲೇಷನ್ ಆರ್ಡ್ರು ಬೇಕಾಗುತ್ತೆ. ಅದು ಕ್ಯಾನ್ಸಲೇಷನ್ ಆರ್ಡ್ರು ಆನ್ಲೈನಲ್ಲಿ ಇಲ್ಲ, ಕ್ವಿಟ್ ಆಪ್ಷನ್ ಇದ್ದವರಿಗೆ. ಹಾಗಾಗಿ ಅಡ್ಮಿಷನ್ ಆಗಿರೋ ಮಕ್ಕಳು ದಯಮಾಡಿ ಯಾರಾದರೂ ಹೋಗೋರಿದ್ದರೆ, ನಂಬರ್ ತುಂಬ ಕಡಿಮೆ ಇದೆ, ಸ್ಟಿಲ್ ಯಾರಾದರೂ ಹೋಗೋರಿದ್ದರೆ ತಾವು KEಗೆ ಬನ್ನಿ, ತಮಗೆ ತಕ್ಷಣ ಕ್ಯಾನ್ಸಲೇಷನ್ ಮಾಡಿ ಕ್ಯಾನ್ಸಲೇಷನ್ ಆರ್ಡ್ರ್ ಕೊಡ್ತೀವಿ, ತಗೊಂಡೋಗಿ ಕಾಲೇಜಿಗೆ ಕೊಟ್ಟು ತಾವು ಡಾಕ್ಯುಮೆಂಟನ್ನು ತಗೊಂಡು ತಾವು ಹೋಗಬಹುದು. ಓಕೆ, ಇವತ್ತು 22/9/2025 ಸಂಜೆ ತನಕ ನಾವೇನು ಕ್ವಿಟ್ ಆಪ್ಷನ್ ಕೊಟ್ಟಿದ್ದೀವಿ, ಕಾಲೇಜಲ್ಲಿದ್ದವರಿಗೆ ಬೇಕಾದರೆ ಬಂದು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ನಾವೇನು ಹೇಳಿದ್ದೀವಿ, ಮೆಡಿಕಲ್ಲು ಡೆಂಟಲ್ಲು ಇವ್ರುಗಳು ಸಿಕ್ಕಿರೋರಿಗೆ ಮಾತ್ರ ನಾನು ಹೇಳ್ತಿರೋದು MCCನಲ್ಲಿ. ಈ ಸೀಟ್ಗಳನ್ನು ನಾವು ಇದೇ ಸುತ್ತಿನಲ್ಲಿ ತೆಗೆದುಕೊಂಡು ನಾವು ಇನ್ನೊಂದು ಸರಿ ರೀರನ್ ಮಾಡಿ ನಿಮಗೆ ರಿಸಲ್ಟನ್ನು ಕೊಡ್ತೀವಿ. ಅದು ನಮ್ಮ ಉದ್ದೇಶ. ಈಗ ನಮಗೆ ಸಾಕಷ್ಟು ಸಮಯ ಇದೆ, ಹಾಗಾಗಿ ತೊಂದರೆ ಇಲ್ಲ. ಈಗ ನಾವು MCCಗೆ ಹೋಗೋರನ್ನ ಕಳಿಸ್ಕೊಟ್ಬಿಡ್ತು ಅಂತಂದರೆ ನಮಗೆ ಅಡ್ಮಿಷನ್ನಿಗೆ 30ನೇ ತಾರೀಕಿನ ತನಕ ಸಮಯ ಇರುತ್ತೆ. ಹಾಗಾಗಿ ಏನು ಚಿಂತೆ ಮಾಡೋದು ಬೇಕಾಗಿಲ್ಲ. ಬಟ್ ಆದರೆ ಇವತ್ತು 4 ಗಂಟೆ ತನಕ ಇರುವಂಥ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ. ನಾವೆಲ್ಲರಿಗೂ ವಾಟ್ಸಪ್ SMS ಸಹ ಕಳಿಸ್ತಾ ಇದ್ದೀವಿ. ಕೊನೆಗೆ ನೀವಿಲ್ಲ 4 ಗಂಟೆ ಸಾಕಾಗಲಿಲ್ಲ, ನಾನು ಇನ್ನೂ ವಿಚಾರ ಮಾಡೋದಕ್ಕೆ ಏನೂ ಇಲ್ಲ. ಆಗಲೇ 4 ದಿನ MCC ಅವ್ರದ್ದು ರಿಸಲ್ಟ್ ಬಂದಾಗಿದೆ. ನಮ್ಮದು ಪ್ರಾವಿಷನಲ್ ಲಿಸ್ಟು ಬಂದಿರುವಂಥದ್ದು ಈಗಾಗಲೇ 2 ದಿನ ಆಗಿದೆ. 5 ನಿಮಿಷದ ಕೆಲಸ ಇದೆ. ದಯಮಾಡಿ ಹೋಗೋರಿತ್ತು ಅಂತಂದರೆ ಕ್ವಿಟ್ ಮಾಡಿ ತಾವಿಲ್ಲಿಂದ ಹೋಗಬಹುದು. ಇದು ನಮ್ಮ ವಿನಂತಿ. ಓಕೆ, ನಾಳೆ ನಾವು ಫೈನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀವಿ, ರೀರನ್ ಮಾಡಿ. ಆಮೇಲೆ ಏನು ಮಾಡಬೇಕಪ್ಪ ವಿದ್ಯಾರ್ಥಿಗಳು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಗೆ ಈಗಾಗಲೇ ಮೊದಲ ಸುತ್ತಿನಲ್ಲಿ ಅಡ್ಮಿಷನ್ ಆಗಿರೋರಿಗೆ ನಮಗೇನು ಸಂಬಂಧ ಇಲ್ಲ. ಯಾರು ಚಾಯ್ಸ್ 2 ಹಾಕಿ ಸಿಸ್ಟಮಲ್ಲಿದ್ದಿರಿ ತಮಗೆಲ್ಲರಿಗೂ ಗೊತ್ತಿದೆ ಇದು ಕಂಪಲ್ಸರಿ ಇದೆ ಅಡ್ಮಿಷನ್ ಅಂತೇಳಿ. ತಾವೆಲ್ಲ ಕಾಲೇಜಿಗೆ ಹೋಗಲೇಬೇಕಾಗುತ್ತೆ. ಯಾವುದೇ ಚಾಯ್ಸು 1, 2, 3, 4 ಆ ಥರ ಯಾವುದೂ ಇರಲ್ಲ. ತಾವು ಲಾಗಿನ್ ಆಗಬೇಕಾಗುತ್ತೆ, ಚಲನ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಸ್ಮಾಲ್ ಅಮೌಂಟ್ ಏನಾದರೂ ಗೌರ್ಮೆಂಟ್ ಕಾಲೇಜಿಂದ ಇತ್ತು ಅಂತಂದರೆ ತಾವು ಆನ್ಲೈನಲ್ಲಿ ಸಹ ಪೇಮೆಂಟನ್ನು ಕಟ್ಟಬಹುದು. ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತೇಳಿ ನಾವು ಕೊಡ್ತೀವಿ, ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ತಾವು ಫೀಸ್ ಕಟ್ಟಿದ ನಂತರ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತೆಗೆದುಕೊಂಡು ತಾವು ಕಾಲೇಜಿಗೆ ಹೋಗಬೇಕಾಗುತ್ತೆ. ಕಾಲೇಜಿಗೆ ಹೋಗುವಂಥದ್ದು ತಮಗೆಲ್ಲ ಗೊತ್ತಿದೆ. ಈಗ ನಾವು ಫೇಸ್ ರೆಕಗ್ನೈಸ್ ಮಾಡಿ ಲಾಗಿನ್ ಓಪನ್ ಆಗುವಂಥದ್ದು ಮತ್ತು ಮೊಬೈಲ್ ನಂಬರಿಗೆ OTP ಬರುವಂಥದ್ದು ಹಿನ್ನೆಲೆಯಲ್ಲಿ ಕ್ಯಾಂಡಿಡೇಟೇ ಕಾಲೇಜಿಗೆ ಹೋಗಬೇಕಾಗುತ್ತೆ. ಕಾಲೇಜಿಗೆ ಹೋಗುವಂಥದ್ದಕ್ಕೆ ಈಗಾಗಲೇ ನಮ್ಮ ಬ್ರೋಷರಲ್ಲಿ ಎಲ್ಲ ನಾವು ಹೇಳಿದ್ದೀವಿ ಏನೇನು ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ. ಅದರಲ್ಲಿ ನಾನೊಂದು ವಿಶೇಷವಾಗಿ ಹೇಳುವಂಥದ್ದು ಅಂತಂದರೆ, ತಾವು ಏನು ಅಪ್ಲಿಕೇಶನ್ನಲ್ಲಿ ಕ್ಲೈಮ್ ಮಾಡಿದ್ದೀರಾ ಆ ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ವಿಶೇಷವಾಗಿ ಕ್ಲೈಮ್ ಮಾಡಿರೋದು ಅಂದರೆ ತಮಗೆಲ್ಲ ಗೊತ್ತಿದೆ, ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳನ್ನ ತಾವು ಕ್ಲೈಮ್ ಮಾಡಿದ್ದೀರಾ ಆ ಮೂಲ ದಾಖಲೆಗಳನ್ನು ತಾವು ಕಾಲೇಜಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ನಾವು ಈ ಸರಿ ಕಾಲೇಜಲ್ಲಿ ಚೆಕ್ ಮಾಡಿ ಆನ್ಲೈನಲ್ಲಿ ಎಸ್ ಅಂತಂದ ಮೇಲೆ ಮಾತ್ರ ನಿಮ್ಮದಲ್ಲಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುವಂಥದ್ದು. ಹಾಗಾಗಿ ದಯಮಾಡಿ ಎಲ್ಲ ಮೂಲ ದಾಖಲೆಗಳನ್ನ ಕಾಲೇಜಿಗೆ ತೆಗೆದುಕೊಂಡು ಹೋಗಬೇಕು. ಇನ್ನೊಂದು, ಸಾಕಷ್ಟು ಪ್ರೈವೇಟು ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಸೀಟನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ನಾವು ಈ ಬಾರಿ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ವಿ. ಈಗಾಗಲೇ ನಾನು ಈ ಹಿಂದೆ ಹೇಳಿದ್ದೆ, ತಾವು ಈ ಹಿಂದಿನ ವರ್ಷಗಳಲ್ಲಿ ಹೇಗಿರುತ್ತಿತ್ತು ಅಂತಂದರೆ, ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಸೀಟುಗಳನ್ನು, ಸರ್ಕಾರಿ ಕೋಟದ ಏನು G ಮತ್ತು P ಸೀಟನ್ನು ಪಡೆಯುವಂತಹ ವಿದ್ಯಾರ್ಥಿಗಳು ನೀವು KEಗೆ ಬಂದು ಎಲ್ಲ ಮೂಲ ದಾಖಲೆಗಳನ್ನು ಇಲ್ಲಿ ಸಬ್ಮಿಟ್ ಮಾಡಿ ನೀವು ಅಡ್ಮಿಷನ್ ಆರ್ಡರ್ ತೆಗೆದುಕೊಂಡು ಕಾಲೇಜಿಗೆ ಹೋಗಬೇಕಾಗಿತ್ತು. ಅದು ತುಂಬ ಕಷ್ಟ ಆಗ್ತಾಯಿತ್ತು ವಿದ್ಯಾರ್ಥಿಗಳಿಗೆ. ಅದಕ್ಕೆ ನಾವು ಕಾಲೇಜವರಿಗೆ ಸೂಕ್ತ ತರಬೇತಿಯನ್ನು ಕೊಟ್ಟು ನೀವುಗಳು ಆನ್ಲೈನಲ್ಲಿ ಫೀಸ್ ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಖಾಸಗಿ ಕಾಲೇಜಿನಲ್ಲಿ ಪಡೆದಿರುವಂತಹ G ಮತ್ತು P ಸೀಟಿನ ವಿದ್ಯಾರ್ಥಿಗಳೂ ಸಹ ನೇರವಾಗಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂಥದ್ದಕ್ಕೆ ನಾವು ತಿಳಿಸ್ತಾ ಇದ್ದೀವಿ. ತಾವ್ಯಾರು KEಗೆ ಬಂದು ಸಮಯ ವ್ಯರ್ಥ ಮಾಡುವಂತಹ ಅಗತ್ಯ ಇರಲ್ಲ. ತಾವು ನೇರವಾಗಿ ಕಾಲೇಜಿಗೆ ಹೋಗಿ ಅಂತನ್ನುವಂಥದ್ದು ನನ್ನ ವಿನಂತಿ. ಇದು 2ನೇ ಸುತ್ತಿನ ಮೆಡಿಕಲ್ ಡೆಂಟಲ್ ಹಾಗೂ 3ನೇ ಸುತ್ತಿನ ಆಯುಷ್ಗೆ ಸಂಬಂಧಪಟ್ಟಂತಹ ಸೀಟುಗಳ ಒಂದು ಹಂಚಿಕೆ, ಅಂತಿಮ ಫಲಿತಾಂಶ ಹಾಗೂ ಅಡ್ಮಿಷನ್ನಿಗೆ ಸಂಬಂಧಪಟ್ಟಂತೆ ನಾನು ವಿವರಿಸಿದ್ದೀನಿ. ಅಂತಿಮವಾಗಿ ತಮಗೆಲ್ಲ ಗೊತ್ತಿದೆ, ನೆಕ್ಸ್ಟ್ ನಾವು ಮಾಪಪ್ ಸುತ್ತು, 3ನೇ ಸುತ್ತದು ಮಾಪಪ್ ಸುತ್ತನ್ನು ನಡೆಸುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ತಮಗೆಲ್ಲ ಗೊತ್ತಿರುವಂತೆ ಮೆಡಿಕಲಲ್ಲಿ 138 ಮ್ಯಾನೇಜ್ಮೆಂಟ್ ಸೀಟ್ಗಳು ಉಳಿದಿದೆ.
138 ಮ್ಯಾನೇಜ್ಮೆಂಟ್ ಸೀಟ್ಗಳು ಉಳಿದಿದೆ, ಅಲಾಟೆ ಆಗಿಲ್ಲ ಅಂದರೆ ಯಾವ ಮಕ್ಕಳನ್ನು ಆಪ್ಟ್ ಮಾಡಿಲ್ಲ. ಹಾಗೂ 46 ಡೆಂಟಲ್ ಸೀಟ್ಗಳು ಉಳಿದಿದೆ. ಹಾಗಾಗಿ ಈ ಒಂದು ಸೀಟ್ಗಳಿಗೆ ಈಗ ಇರುವಂಥವರು ಯಾರು ನಮ್ಮ ಸಿಸ್ಟಮ್ ಒಳಗಡೆ ಇರುವಂಥವ್ರು ಯಾವುದೂ ಸೀಟ್ ಸಿಕ್ಕಿಲ್ದಿರುವಂಥವರು ಭಾಗವಹಿಸುವಂಥದ್ದಕ್ಕೆ ಅವಕಾಶ ಇದೆ. ಜೊತೆಗೆ ಸುಮಾರು ವಿದ್ಯಾರ್ಥಿಗಳು ಹೊಸದಾಗಿ ರಿಜಿಸ್ಟ್ರೇಷನ್ನಿಗೆ ಕೇಳ್ತಾ ಇದ್ದೀರಾ. ವಿಶೇಷವಾಗಿ ಆಯುಷಿಗೆ ಸಂಬಂಧಪಟ್ಟಂತೆ, ಮ್ಯಾನೇಜ್ಮೆಂಟ್ ಮತ್ತು NRIಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಬರೋದ್ರಿಂದ ಆವಾಗ ನಮಗೆ ಗೊತ್ತಿರಲಿಲ್ಲ ಫ್ರೆಶ್ ರಿಜಿಸ್ಟ್ರೇಷನ್ನಿಗೆ ಕೊಡಿ ಅಂತೇಳಿ. ನಾವು 25/9/2025 ಒಂದು ವಾರಗಳ ಕಾಲ ತಮಗೆ ಹೊಸ ರಿಜಿಸ್ಟ್ರೇಷನ್ನಿಗೆ ಅವಕಾಶವನ್ನು ಕೊಡ್ತಾಯಿದ್ದೀವಿ. ಆ ವಿದ್ಯಾರ್ಥಿಗಳಿಗೆ ಯಾರಾದ್ರೂ ಮಿಸ್ ಆಗಿತ್ತು ಅಂತಂದರೆ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಮ್ಮ ಮಾಪಪ್ ಸುತ್ತಿನಲ್ಲಿ ಭಾಗವಹಿಸ್ಬೋದು. ತಮಗೆಲ್ಲ ಗೊತ್ತಿದೆ, ಮಾಪಪ್ ಸುತ್ತು ಫ್ರೆಶ್ ಇರುತ್ತೆ. ಈಗ ಯಾವುದು ಆಪ್ಷನ್ಗಳನ್ನ ಎಂಟ್ರಿ ಮಾಡಿದ್ದೀರಾ ಮತ್ತೊಂದು ಮಗದೊಂದು ಯಾವುದನ್ನು ಕನ್ಸಿಡರ್ ಮಾಡಲ್ಲ ನಾವು. ಫ್ರೆಶ್ಶಾಗಿ ರಿಜಿಸ್ಟ್ರೇಷನ್ ಇರುತ್ತೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಂಥವ್ರು ಜಸ್ಟ್ ಲಾಗಿನ್ ಆಗಿ ಏನು ಅವೈಲಬಲ್ ಸೀಟ್ಸ್ ಇರುತ್ತೆ ಮಾಪಪ್ ರೌಂಡಲ್ಲಿ ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡುವಂಥದ್ದು, ಭಾಗವಹಿಸುವಂಥದ್ದು. ಇದು ವ್ಯವಸ್ಥೆ ತಮಗೆಲ್ಲ ಗೊತ್ತಿದೆ. ಎನಿವೆ ಮಾಪಪ್ ಸುತ್ತಿಗೆ ಸಂಬಂಧಪಟ್ಟಂತಹ ವಿವರವಾದಂತಹ ನೋಟಿಫಿಕೇಷನ್ ನಾವು ನಂತರದ ದಿನದಲ್ಲಿ ಕೊಡ್ತೀವಿ. ಬಟ್ ರಿಜಿಸ್ಟ್ರೇಷನ್ ಪೋರ್ಟಲ್ ಮಾತ್ರ 25/9/2025 ನಾವು ಓಪನ್ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೆ ಯಾರು ಹಾಕ್ದಿಲ್ದಿರುವಂಥವ್ರು ತಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಮಾಪಪ್ ಸುತ್ತಿಗೋಸ್ಕರ ಅಂತಂತ ತಮಗೆ ತಿಳಿಸ್ತೀನಿ. ಇಷ್ಟು ಸಂಕ್ಷಿಪ್ತವಾಗಿ ನಾನು 2ನೇ ಸುತ್ತಿನ ಮೆಡಿಕಲ್, ಡೆಂಟಲ್ ಮತ್ತು ಆಯುಷಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಮಗೆ ತಿಳಿಸಿದ್ದೀನಿ. ತಾವು ದಯಮಾಡಿ ಒಂದು ನಿಗದಿಪಡಿಸಿರುವಂತಹ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಿ ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ನಮ್ಮ ವಿವರವಾದಂತಹ ನೋಟಿಫಿಕೇಷನ್ಸ್ ಇರುತ್ತೆ, ತಾವು ಓದಬೇಕು ಅಂತೇಳಿ ತಿಳಿಸ್ತೀನಿ. ಎಲ್ಲರಿಗೂ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು.